ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದೊಳ್ಳೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಎಲ್ರಿಗೂ ಬಿರಿಯಾನಿ ಅಂದರೆ ಇಷ್ಟನೇ ಇರುತ್ತೆ, ವೆಜ್ ಆರ್ ನಾನ್ ವೆಜ್. ಬಿರಿಯಾನಿ ಅಂದರೆ ಅದಕ್ಕೆ ಒಂದು ಸ್ಪೆಷಲ್ ಫ್ಯಾನ್ ಬೇಸೇ ಇದೆ ಅಂತ ಹೇಳ್ಬೋದು. ಸೊ ನನಗೆ ಯಾವಾಗಲೂ ವೆಜ್ ಬಿರಿಯಾನಿ ಮಾಡಬೇಕು ಅಂತ ಅನಿಸುತ್ತೆ, ಬಟ್ ನಾನ್ ವೆಜ್ ಬಿರಿಯಾನಿ ಅಷ್ಟೇ ಟೇಸ್ಟಿಯಾಗಿಯೂ ಮಾಡಬೇಕು. ಅದಕ್ಕೆ ಯಾವ ಥರ ಮಾಡೋದು ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇಲ್ಲಿ ಫಸ್ಟು ರೈಸಿಗೆ ಇಟ್ಕೊಂಡಿದ್ದೀವಿ. ನೀರು ಚೆನ್ನಾಗಿ ಕುದಿಬೇಕು. ನೀರು ಕುದಿಬೇಕಾದ್ರೆ ಅದಕ್ಕೆ ಸ್ಪೈಸಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹಾಕೋಬೇಕು. ಸ್ವಲ್ಪ ಎಣ್ಣೆ ಉಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದ್ಮೇಲೆ ರೈಸ್ ಹಾಕ್ಬಿಟ್ಟು ರೈಸನ್ನು 30% ಅಷ್ಟು ಕುಕ್ ಮಾಡ್ಕೊಬೇಕು. ಫುಲ್ ಕುಕ್ ಆಗಬಾರ್ದು. ಇದಕ್ಕೆ ಚಕ್ಕೆ ಲವಂಗ ಅದನ್ನೆಲ್ಲ ಹಾಕಬೇಕು. ಆಮೇಲೆ ಬಿರಿಯಾನಿ ಎಲೆ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುಕ್ ಮಾಡ್ಕೊಬೇಕು. ಚೆಂದ ಕುಕ್ ಆದಮೇಲೆ ಅಂದರೆ ಫುಲ್ ಕುಕ್ ಆಗಿಬಿಡಬಾರ್ದು, ಒಂದು 30% ಕುಕ್ ಆದರೆ ಸಾಕು. ಗಟ್ಟಿನೇ ಇರಬೇಕು. ದಮ್ ಕಟ್ತೀವಲ್ವ ಆವಾಗ ಫುಲ್ ಕುಕ್ ಆಗಬೇಕು ಅದು. ಸೊ ಅದು 30% ಕುಕ್ ಆಗೋಷ್ಟೊತ್ತಿಗೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡು, ಇದು ನಮ್ಮನೆ ಬಿರಿಯಾನಿ ಪಾತ್ರೆ, ನಾವು ಬಿರಿಯಾನಿ ಯಾವಾಗಲೂ ಇದರಲ್ಲೇ ಮಾಡೋದು. ನಾನು ತುಂಬ ಸಿಂಪಲಾಗಿ ಮಾಡೋ ದಮ್ ಬಿರಿಯಾನಿ ತೋರಿಸ್ತಾ ಇದ್ದೀನಿ. ನೀವೀಗ ಆನಿಯನ್ ಎಲ್ಲ ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಂಡು ಬ್ರೌನಿಶ್ ಮಾಡಿ ಅದನ್ನು ಎತ್ತಿಡ್ಕೊಂಡು ಆ ಥರ ಎಲ್ಲನೂ ಮಾಡ್ಬೋದು, ಅಥವಾ ನಾನು ತೋರಿಸ್ತೀನಲ್ಲ ಈ ಥರನೂ ಮಾಡ್ಬೋದು. ನಾನು ಅದೇ ಪಾತ್ರೆಯಲ್ಲೇ ಆನಿಯನ್ ಫ್ರೈ ಮಾಡಿಕೊಂಡು ಅದನ್ನು ತೆಗೆದಿಟ್ಕೊಂಡು ಒಂದು 2 ಎಗ್ ಹಾಕ್ಕೊಳ್ತಾ ಇದ್ದೀನಿ. ಎಗ್ಗು ಹಾಕಿದ್ರೂ ಚೆನ್ನಾಗಾಗತ್ತೆ. ಸೊ ಒಂಥರ ಮಿಕ್ಸ್ಡ್ ವೆಜ್ ಎಗ್ ಬಿರಿಯಾನಿ ಥರ ತುಂಬಾ ಚೆನ್ನಾಗುತ್ತೆ. ಸ್ವಲ್ಪ ಖಾರದ ಪುಡಿ ಉಪ್ಪು ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡು ಎಗ್ ಫ್ರೈ ಮಾಡ್ಕೊಂಡಿದ್ದೀನಿ. ಅದರಲ್ಲೇ ಎಣ್ಣೆ ಉಳಿದಿದೆಯಲ್ಲ ಅದಕ್ಕೆ ನಾನು ಆನಿಯನ್ ಫ್ರೈ ಮಾಡ್ಕೊಂಡಿದ್ದೆ ನೋಡಿ, ಅಷ್ಟೂ ಹಾಕ್ತಿದ್ದೀನಿ. ಸ್ವಲ್ಪ ಇಟ್ಕೊಂಡು ಆಮೇಲೆ ಮೇಲ್ಗಡೆ ಏನಾದರೂ ಹಾಕೊಂಡ್ಲಿಕ್ಕೆ ಇಟ್ಕೋಬೋದು, ಅಥವಾ ಈ ಥರ ಹಾಕ್ಬೋದು. ಇನ್ನು ತುಪ್ಪ 1 ಸ್ಪೂನಷ್ಟು ಇವಾಗ ಹಾಕ್ತೀನಿ, ಆಮೇಲೆ 1 ಸ್ಪೂನು ರೈಸ್ ಹಾಕಿದ್ಮೇಲೆ ಹಾಕಿದ್ರು ಚೆನ್ನಾಗಿರುತ್ತೆ. ಈಗ ಹಸಿಮೆಣಸು ಟೊಮೆಟೊ ಹಾಕ್ತಿದ್ದೀನಿ. ಆ್ಯಕ್ಚುಲಿ ಯಾರೂ ಬಿರಿಯಾನಿ ಟೊಮೆಟೊ ಹಾಕಲ್ಲ, ಬಟ್ ಒಂದ್ಸರಿ ಟೊಮೆಟೊ ಹಾಕಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಎಸ್ಪೆಷಲಿ ವೆಜ್ ಬಿರಿಯಾನಿಗೆಲ್ಲ ಟೊಮೆಟೊ ಹಾಕಿ. ಚಿಕನ್ ಬಿರಿಯಾನಿಗೇನು ನಾನು ಹಾಕಲ್ಲ, ಬಟ್ ವೆಜ್ ಬಿರಿಯಾನಿಗೆ ಟೊಮೆಟೊ, ಸ್ಪ್ರಿಂಗ್ ಆನಿಯನು, ಮಶ್ರೂಮ್ ಹಾಕ್ತಾಯಿದ್ದೀನಿ ನಾನು. ಸೊ ಮಶ್ರೂಮು ಮತ್ತು ಎಗ್ ಹಾಕಿದ್ದೀನಿ. ಅದ್ರ ಜೊತೆಗೇ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸಣ್ಣ ಕಟ್ ಮಾಡಿರೋದನ್ನು ಹಾಕಿದ್ದೀನಿ. ಎಲ್ಲ ವೆಜಿಟೇಬಲ್ಸು, ಸ್ಪ್ರಿಂಗ್ ಆನಿಯನ್ನು, ಮಶ್ರೂಮು, ಟೊಮ್ಯಾಟೊ, ಈರುಳ್ಳಿ ಆಲ್ರೆಡಿ ಫ್ರೈ ಆಗಿತ್ತು. ಆಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ತುಪ್ಪ ಮತ್ತು ಎಣ್ಣೆ ಇತ್ತಲ್ಲ ಅದ್ರ ಜೊತೆಗೆ ಫ್ರೈ ಮಾಡ್ಕೊಬೇಕು. ನಾನು ಸ್ವಲ್ಪ ಕಮ್ಮಿನೇ ಆಯಿಲೆಲ್ಲ ಯೂಸ್ ಮಾಡೋದು, ನಿಮ್ಗೆ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ಹಸಿಮೆಣಸನ್ನು ಉದ್ದಕ್ಕೆ ಸೀಳ್ಬಿಟ್ಟು ಹಾಕಿದ್ದೀವಿ, ಸ್ಪೈಸ್ ಚೆನ್ನಾಗಿ ಕೊಡುತ್ತೆ ಅಂತ. ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬಹುದು. ನಾನು ಮತ್ತೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅದು ಹಸಿಮೆಣಸು ಏನಂತ ಖಾರ ಇಲ್ಲ, ಅದಕ್ಕೋಸ್ಕರ ಖಾರದ ಪುಡಿ. ಇನ್ನು ನಾನು ಮನೆಯಲ್ಲೇ ಮಾಡಿಟ್ಟಿರೋ ಗರಂ ಮಸಾಲ ಪುಡಿ ಹಾಕ್ತಾಯಿದ್ದೀನಿ, ಅಥವಾ ಬಿರಿಯಾನಿ ಪುಡಿ ವಾಟ್ ಎವರ್ ನಿಮಗೆ ಯಾವುದಿರುತ್ತೋ ಅದನ್ನು ಹಾಕ್ಬೋದು. ಬಿರಿಯಾನಿ ಪುಡಿ ಆದರೆ ಬಿರಿಯಾನಿ ಪೌಡ್ರೇ ಹಾಕೋಬೋದು. ನಾನು ಇದು ಮನೆಯಲ್ಲೇ ಮಾಡಿರೋದು. ಸೊ ನಾನು ಎಲ್ಲದಕ್ಕೂ ಒಂದನ್ನೇ ಯೂಸ್ ಮಾಡ್ಕೊತೀನಿ. ಬಿರಿಯಾನಿ ಸುಕ್ಕ ಎಲ್ಲದಕ್ಕೂ ಚೆನ್ನಾಗಾಗತ್ತೆ ಅದು. ಸೊ ಒಂದ್ಸರಿ ಮಾಡಿಟ್ಕೊಂಡ್ಬಿಟ್ರೆ ಆರಾಮಾಗಿ ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಕೋಬಹುದು. ಸೊ ಅದಕ್ಕೋಸ್ಕರ ಮಾಡಿಟ್ಕೊಂಡಿದ್ದನ್ನೇ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆ ಮಶ್ರೂಮ್ ಎಲ್ಲ ನೀರು ಬಿಟ್ಕೊಳ್ಳುತ್ತೆ. ಸೊ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು. ಬಿಟ್ಕೊಂಡಿಲ್ಲ ಅಂದರೆ ನೀವು ನೀರು ಹಾಕೋಬೋದು. ಇವಾಗ ಮೊಸರು ಹಾಕ್ತಾಯಿದ್ದೀನಿ. ಈಗ ಚಿಕನ್ ಬಿರಿಯಾನಿ ಅಂದರೆ ಮೊಸರು ಜೊತೆಗೆ ಮ್ಯಾರಿನೇಟ್ ಮಾಡಿರ್ತೀವಿ ನಾವು, ಮಸಾಲೆ ಎಲ್ಲ ಹಾಕಿಬಿಟ್ಟು. ಬಟ್ ಇಲ್ಲಿ ನಾನು ಮೊಸರು ಹಾಕ್ತಾಯಿದ್ದೀನಿ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕೋಬೋದು. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಅದು ಕುಕ್ ಆಗಲಿ. ಮಶ್ರೂಮ್ ಎಲ್ಲ ಸ್ವಲ್ಪ ಕುಕ್ ಆದರೆ ನೀರು ಚೆನ್ನಾಗಿ ಬಿಡುತ್ತೆ. ಇವಾಗ ಮೊಟ್ಟೆ ಹಾಕ್ತಾಯಿದ್ದೀನಿ. ಮೊಟ್ಟೆ ಆಲ್ರೆಡಿ ಫ್ರೈ ಆಗಿತ್ತಲ್ಲ ಅದ್ರ ಜೊತೆಗೆ, ಅದಕ್ಕೋಸ್ಕರ ಅದ್ರ ಜೊತೆಗೆ ಹಾಕ್ತಾಯಿಲ್ಲ ನಾನು. ಫಸ್ಟಿಗೆ ಮೊಟ್ಟೆ ಫ್ರೈ ಆಗಿರೋದ್ರಿಂದ ಈಗ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ನೀರು ಕಮ್ಮಿ ಅನ್ಸಿದ್ರೆ ನೀವು ಒಂಚೂರು ಹಾಕೋಬೋದು. ಒಂದೊಂದ್ಸರಿ ಮಶ್ರೂಮ್ ನೀರು ಬಿಡಲ್ಲ, ಕೆಲವು ಸರಿ ನೀರು ಚೆನ್ನಾಗಿ ಬಿಟ್ಕೊಂಡ್ಬಿಡತ್ತೆ. ಇವಾಗ ನೋಡಿ ನೀರು ಬಿಟ್ಕೊಂಡಿಲ್ಲ. ಸೊ ನಾನು ಒಂಚೂರೇ ನೀರು ಆ್ಯಡ್ ಮಾಡ್ಕೊತೀನಿ. ನಿಮಗೆ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕುಕ್ ಆಗಬೇಕಲ್ವಾ, ಅದಕ್ಕೋಸ್ಕರ ಒಂಚೂರು ಒಂದು ಕಾಲು ಲೋಟದಷ್ಟು ಅಷ್ಟೇ ಹಾಕ್ಕೊಂಡಿರೋದು ನಾನು. ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಈ ಚೆಂದ ಕುದ್ಮೇಲೆ ರೈಸ್ ಒಂದು 30% ನಾವು ಕುಕ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದು ಉಪ್ಪೆಲ್ಲ ಹಾಕಿ ಕುಕ್ ಮಾಡಿದ್ದೆ. ಸೊ ನಿಮಗೆ ರುಚಿ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಉಪ್ಪು ಹಾಕ್ಕೊಬೇಕು. ಇವಾಗ ಬೆಂದಿರೋ ರೈಸ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸಮ ಮಾಡ್ಕೊಬೇಕು. ಈ ಪಾತ್ರೆ ತುಂಬ ದೊಡ್ಡದಾಯಿತು. ಆ್ಯಕ್ಚುಲಿ ಚಿಕನ್ ಬಿರಿಯಾನಿ ಎಲ್ಲ ಮಾಡಿದ್ರೆ ಸರಿಯಾಗತ್ತೆ, ವೆಜ್ ಬಿರಿಯಾನಿಗಿದ್ದು ಸ್ವಲ್ಪ ದೊಡ್ಡದಾಯಿತು. ಸೊ ಇದರಲ್ಲೇ ಮಾಡ್ತಿದ್ದೀನಿ. ಮೇಲ್ಗಡೆ ತುಪ್ಪ ಹಾಕ್ಕೋಬೇಕು. ಮತ್ತು ಫ್ರೈಡ್ ಆನಿಯನ್ ಇದ್ದರೆ ಅದನ್ನು ಹಾಕೋಬೋದು. ನಾನು ಹಾಕ್ತಾಯಿಲ್ಲ, ಫಸ್ಟಿಗೆ ಹಾಕ್ಕೊಂಡಿದ್ದೆ, ಮತ್ತು ಹಾಕೋಕ್ಕೆ ಹೋಗಿಲ್ಲ. ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನೂ ಸಣ್ಣಕ್ಕೆ ಹೆಚ್ಕೊಂಡಿರೋದು ಹಾಕಬೇಕು. ಹಾಕಿಬಿಟ್ಟು ದಮ್ ಕಟ್ಬಿಟ್ಟು ಬೇಯ್ಲಿಕ್ಕೆ ಇಟ್ಬಿಟ್ರೆ ಆಯಿತು. 15 ಮಿನಿಟ್ಸ್ ಇದು ಕುಕ್ ಮಾಡಬೇಕು. ಲೋವರ್ ಫ್ಲೇಮಲ್ಲೇ ಕುಕ್ ಮಾಡಬೇಕು. ಹೈ ಫ್ಲೇಮಲ್ಲೂ ಕುಕ್ ಮಾಡಬಾರ್ದು, ಡೈರೆಕ್ಟಾಗೂ ಕುಕ್ ಮಾಡಬಾರ್ದು. ಈ ಥರ ತವ ಇಟ್ಬಿಟ್ಟು ತವದ ಮೇಲ್ಗಡೆ ಇಟ್ಟು ಕುಕ್ ಮಾಡಬೇಕು. ಲೋವರ್ ಫ್ಲೇಮಲ್ಲಿ ತವದ ಮೇಲಿಟ್ಟು ಕುಕ್ ಮಾಡಿದ್ರೆ ಮಾತ್ರ ಅದು ಕುಕ್ ಆಗೋದು, ಇಲ್ಲಾಂದರೆ ಎಲ್ಲ ತಳ ಹಿಡಿದ್ಬಿಡತ್ತೆ. ಸೊ ಮೇಲ್ಗಡೆ ಈ ಥರ ಏನಾದ್ರು ವೇಟ್ ಇಟ್ಟರೆ ಕುಕ್ ಆಗುತ್ತೆ. 15 ಮಿನಿಟ್ಸ್ ಆದಮೇಲೆ ಇದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ, ಫ್ಲೇವರ್ಫುಲ್ ಆಗಿರುತ್ತೆ. ತುಂಬ ಏನು ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ಹಾಕಿಲ್ಲ. ಚಿಕನ್ ಬಿರಿಯಾನಿ ಥರನೇ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿ ಆಗುತ್ತೆ. ನೀವು ಈ ಥರ ಮಾಡ್ಕೊಂಡು ತಿಂದರೆ ಯಾವಾಗಾದರೂ ಚಿಕನ್ ಮಿಸ್ ಮಾಡ್ಕೊಳ್ತಾ ಇದ್ರೆ, ಅಥವಾ ನಾನ್ ವೆಜ್ ತಿಂತಿಲ್ಲ ಅನ್ನೋವಾಗ ಎಲ್ಲ ಮಾಡ್ಕೋಬೋದು. ಎಗ್ಗೊಂದು ಸ್ಕಿಪ್ ಮಾಡ್ಬೋದು. ಎಗ್ ಹಾಕಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು. ಇದಿವಾಗ ರೆಡಿ ಆಗಿದೆ. ಇದ್ರ ಜೊತೆಗೆ ರಾಯ್ತಾ ಎಲ್ಲ ಇದ್ಬಿಟ್ರಂತೂ ಸೂಪರ್ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.